ದಯವಿಟ್ಟು ತಿಳಿಸ್ಬೇಕು. ಅದೇ ಫಸ್ಟು ಅನುಪಮ ಮ್ಯಾಮ್ ಹೇಳ್ದಂಗೆ ಆಲ್ಫಾ ಅಷ್ಟು ಪವರ್ಫುಲ್ ಟೈಟ್ಲ್ ಇದ್ರೂ ಪ್ರೀತಿಯಿಂದ ಮಾಡಿರೋ ಸಿನಿಮಾ ಅಂತ ಹೇಳ್ತೀನಿ ನೀವು. ಥ್ಯಾಂಕ್ ಯು. ಅದೇ ಪ್ರೀತಿಯಿಂದನೇ ಸಿನಿಮಾ ಮಾಡಿರೋದು. ಹಾಗೆ ವಿಜಯ್ ಸರ್ ನನಗೆ ತುಂಬ ಹಳೇ ಪರಿಚಯ, ಅಂದರೆ ಅವರು ಅಸೋಸಿಯೇಟ್ ಡೈರೆಕ್ಟ್ರ್ ಕೋ ಡೈರೆಕ್ಟ್ರ್ ಆದಾಗಲಿಂದ ಪರಿಚಯ. ಬಟ್ ಆಲ್ಫಾ ಸಿನಿಮಾ ನನಗೆ ಬಂದಾಗ ಆಶ್ಚರ್ಯ ಆಯಿತು. ಆ್ಯಕ್ಚುಲಿ ಹೇಮಂತ್ ಸುಶೀಲ್ ಅವ್ರು ಕರ್ಕೊಂಬಂದಿದ್ದಿತ್ತು. ನನಗೆ ಒಂದು ಬ್ರ್ಯಾಂಡ್ ಇದು ಮಾಡಿದ್ದಾರೆ ಇಂಡಸ್ಟ್ರಿಯಲ್ಲಿ, ಬರೀ ಮೆಲೋಡಿ ಮಾತ್ರ ಮಾಡ್ತೀನಿ ಅಂತ. ಬಟ್ ಎಂಟ್ರಿ ಆಗಿದ್ದು ಗೂಳಿ ಸಿನಿಮಾಯಿಂದ ಅಂತ ಎಷ್ಟೊಂದು ಜನ ಮರ್ತೋಗಿದ್ರು. ಅದಾದಮೇಲೆ ಮಾಸ್ತಿ ಸರ್ ಜ್ಞಾಪಿಸಿದ್ರು ಇವಾಗ ಗೋಲಿ ಸೋಡಾ ಅಂತ. ಅದು ಔಟ್ ಆ್ಯಂಡ್ ಔಟ್ ಮಾಸ್ ಬಿಡಿ, ಅದು ಬೇರೆಯೇ ಅದು. ಬಟ್ ಫಸ್ಟ್ ನನಗೆ ಇಂಡಸ್ಟ್ರೀಲಿ ಆ ಗೋಲಿ ಸೋಡಾ ಹಿನ್ನೆಲೆ ಸಂಗೀತ ನಾನು ಮಾಡಿದಾಗ ಫಸ್ಟ್ ಟೆಕ್ನಿಷಿಯನ್ ಗುರುತಿಸಿದ್ದೆ ಮಾಸ್ತಿ ಸರ್ ನನ್ನ. ಅವರು ಸೂರಿ ಸರ್ನ ಕರ್ಕೊಂಬಂದರು. ಸೂರಿ ಸರ್ ನೋಡಬೇಕು ಸಿನಿಮಾ ಒಂದ್ಸಲಿ ಅಂದ್ಬಿಟ್ಟು ಅದಕ್ಕೊಂದು ಶೋ ಅರೇಂಜ್ ಮಾಡಿ ನಾವು ತೋರಿಸಿದ್ದೆ. ಅವಾಗ ಅವ್ರು ಇಷ್ಟಪಟ್ಟಿದ್ರು. ಅವ್ರು ಯಾವಾಗಲೂ ನನ್ನ ಮ್ಯೂಸಿಕ್ನ ಫಾಲೋ ಮಾಡ್ತಾರೆ, ಎನ್ಕರೇಜ್ ಮಾಡ್ತಾರೆ. ಅವರು ದೊಡ್ಡ ಟೆಕ್ನಿಷಿಯನ್ ಆಗಿ ಇನ್ನೊಬ್ಬ ಟೆಕ್ನಿಷಿಯನ್ಗೆ ಎನ್ಕರೇಜ್ ಮಾಡೋದು ತುಂಬ ತುಂಬ ಅಪರೂಪ ಇಲ್ಲಿ. ಬಟ್ ಮಾಸ್ತಿ ಸರ್ ನಾನು ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ ಈ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಆಗಲಿ. ಆಲ್ಫಾ ಅಂತ ಬಂದರೆ ಈಗ ಟೀಸರ್ ನೋಡಿದ್ದೀರಾ. ಹೇಮಂತ್ ಅವರು ನಮ್ಮ ಚಂದನವನಕ್ಕೆ ಇನ್ನೊಬ್ಬ ನಾಯಕ ನಟನಾಗಿ ನಾವೆಲ್ಲರೂ ಸ್ವಾಗತಿಸ್ಬೇಕು ಅವ್ರನ್ನ. ತುಂಬ ಅಂದರೆ ಇವಾಗ ಎಷ್ಟೊಂದು ಜನ ದುಡ್ಡು ಇಟ್ಕೊಂಡು ಬರ್ತಾರೆ, ಸಿನಿಮಾ ಮಾಡ್ತಾರೆ, ಅವ್ರದ್ದೇ ದುಡ್ಡು ಇರುತ್ತೆ, ಅವರೇ ಹೀರೋ ಆಗ್ತಾರೆ. ಅದು ಇವ್ರ ಹತ್ರನೂ ಇದೆ ಎಲ್ಲ. ಬಟ್ ಏನಂದರೆ ಅವರಲ್ಲಿ ಇನ್ನೊಂದು ತುಂಬ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದರೆ ಅವರ ಡೆಡಿಕೇಶನ್ನು. ಅದು ಆನೆಸ್ಟಾಗಿ ಡೆಡಿಕೇಟ್ ಮಾಡ್ತಾರೆ. ಹಾಗೆ ತುಂಬ ತಾಳ್ಮೆ ಇದೆ ಅವರಲ್ಲಿ. ಆ ಸಿನಿಮಾ ಪ್ರೋಸೆಸ್ನ ಅಷ್ಟೂ, ಯಾಕಂದರೆ ಎಷ್ಟೊಂದು ಜನಕ್ಕೆ ಸಿನಿಮಾ ಶೂಟಿಂಗ್ ಆಗೋದ್ರೆ ಸಿನಿಮಾ ಆಗೋಯ್ತು ಅಂದ್ಕೊಳ್ತಾರೆ, ಆ ಪ್ರೋಸೆಸ್ ಗೊತ್ತಿರಲ್ಲ ಬಂದಿರೋರಿಗೆ. ಬಟ್ ಆ ವಿಷಯದಲ್ಲಿ ಹೇಮಂತ್ ಅವ್ರನ್ನ ನಾನೇ ಚಪ್ಪಾಳೆ ತಟ್ಬಿಡ್ತೀನಿ. ಆ ಪೇಷನ್ಸ್ಗೆ, ಆ ಡೆಡಿಕೇಶನ್ಗೆ, ಆನೆಸ್ಟ್ ಡೆಡಿಕೇಶನ್ಗೆ ತುಂಬ ಡೆಡಿಕೇಟ್ ಮಾಡಿದ್ದಾರೆ ಸಿನಿಮಾಗೆ. ಇದು ಬರೀ ಟೀಸರ್, ಇದು ಸಿನಿಮಾದಲ್ಲಿ ನೋಡ್ತೀರಾ. ವಿಜಯ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಒಬ್ಬ ಹೊಸಬನ್ ಇಟ್ಕೊಂಡು ಕತೆ ಹೆಣಿಯೋದು ಈಗ ಇದಕ್ಕೆ ತುಂಬ ಕಷ್ಟ. ಇವಾಗಿನ ಏನು ಮಾಸ್ತಿ ಸರ್ ಹೇಳಿದ್ರು ಜೆನ್ಜಿ ಇದು ಅಂತ. ಬಟ್ ಈ ಕತೆನ ಹೆಣ್ದಿರೋದು ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂದರೆ, ಇವಾಗ ಹೊಸಬ ಹೀರೋ ಬಂದರೆ ಅವ್ರಿಗೂ ಅದು ಪ್ರೆಷರ್ ಆಗಬಾರ್ದು. ತುಂಬ ಇವಾಗ ಎಷ್ಟೊಂದು ಜನ ಆ್ಯಕ್ಟರ್ಸು, ದೊಡ್ಡ ದೊಡ್ಡ ಆ್ಯಕ್ಟರ್ಸು ಅವ್ರ ಎದುರುಗಡೆ ಬಂದುಬಿಟ್ರೆ ಇದಾಗ್ತಾರೆ. ಸೊ ಅದಕ್ಕೆ ಆ ಕ್ಯಾರೆಕ್ಟರ್ಸ್ನ ಮಾಡಿದ್ದಾರೆ. ಇವಾಗ ನೀವು ಟೀಸರಲ್ಲಿ ನೋಡ್ಬೋದು, ಬಾಲು ನಾಗೇಂದ್ರ ಅವರು ಆ್ಯಕ್ಚುಲಿ ಇವಾಗ ಹೇಳ್ತಾ ಇದ್ದೆ, ಎಷ್ಟೊಂದು ಜನದ ಹೆಗ್ಲ ಮೇಲೆ ಸಿನಿಮಾನ ವಿಜಯ್ ಸರ್ ಬಿಟ್ಟಿದ್ದಾರೆ. ಕಾರ್ತಿಕ್ ಮಹೇಶ್ ಅವರು ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್. ಆ್ಯಕ್ಚುಲಿ ನಾನೇ ಫಸ್ಟ್ ವ್ಯೂವರ್ ಅನಿಸುತ್ತೆ ಸಿನಿಮಾಗೆ. ಫುಲ್ ಸಿನಿಮಾ ನೋಡಿರೋದು ನಾನು ಒಬ್ಬನೇ ಇವಾಗಿಲ್ಲಿ. ಸೊ ಬಾಲು ನಾಗೇಂದ್ರ ಅವರು, ಹೇಮಂತ್ ಸುಶೀಲ್ ಅವರು, ರಮೇಶ್ ಇಂದ್ರ ಸರು, ಕಾರ್ತಿಕ್ ಮಹೇಶ್ ಅವರು, ಆಮೇಲೆ ಈ ಇಬ್ಬರು ಸುಂದರಿಯರು ಎಲ್ಲರೂ ಹೆಗ್ಲ ಮೇಲೆ ಹೊತ್ಕೊಂಡೋಗಿದ್ದಾರೆ ಸಿನಿಮಾನ. ಹೇಮಂತ್ ಅವ್ರನ್ನ ಒಂದು ದೊಡ್ಡ ಕಟೌಟ್ ಆಗಿ ನಿಲ್ಸೋದಕ್ಕೆ ಇವರೆಲ್ಲರದ್ದು ಒಂದು ಶ್ರಮ ಇದೆ. ಹಾಗೆ ನನಗೆ ಈ ಸಿನಿಮಾಗಲಿ ವಿಜಯ್ ಸರ್ ಹೇಳಿದರು, ನೀವು ಏನು ಮುಂಚೆ ಮಾಡಿದ್ದೀರಾ ಸರ್, ನಿಮ್ದೇನು ಬ್ರ್ಯಾಂಡ್ ಇದೆ ಅದು ಚೇಂಜ್ ಆಗಬೇಕು ಇಲ್ಲಿಂದ ಅಂತ. ಸೊ ಅದೆಷ್ಟು ಮಟ್ಟಿಗೆ ಮಾಡಿದ್ದೀನಿ ಅಂತ ವಿಜಯ್ ಸರ್ರೇ ಅವರು ಸಿನಿಮಾ ಮೂಲಕ ನಿಮಗೆ ತೋರಿಸ್ತಾರೆ ಇಷ್ಟರಲ್ಲೇ. ಸೊ ತುಂಬ ಎಂಜಾಯ್ ಮಾಡಿದ್ದೀನಿ. ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇವಾಗ ಶುರು ಮಾಡಿದ್ದೀನಿ. ಇದು ಟೀಸರಲ್ಲಿ ಹಾಗೆ ನಮಗೆ ತುಂಬ ಪ್ಲಸ್ ಪಾಯಿಂಟು ಸಿನಿಮಾಗೆ ಅಂದರೆ ಮಾಸ್ತಿ ಸರ್ ಡೈಲಾಗು ಎಕ್ಸ್ಟ್ರಾಡಿನರಿ ಸರ್, ಒನ್ಸ್ ಅಗೇನ್ ಯುವರ್ ಮ್ಯಾಜಿಕ್ ಅಲ್ಲಿ ಕಾಣುತ್ತೆ ಮ್ಯಾಜಿಕ್ಕು. ಹಾಗೆ ಎಡಿಟರ್ ದೀಪು ಅವರು, ಸಿನಿಮಾಟೋಗ್ರಾಫರ್ ಬಗ್ಗೆ ಮಾತಾಡಬೇಕು, ತುಂಬ ಚೆನ್ನಾಗಿ ಮಾಡಿದ್ದಾರೆ. DOP ಅವ್ರ ಕೆಲಸ ತುಂಬ ಚೆನ್ನಾಗಿದೆ, ಅವ್ರದ್ದೇ ಒಂದು ತನ ಇದೆ. ಆಮೇಲೆ ವಿಜಯ್ ಸರ್ದು ಕಾಂಬಿನೇಷನ್ನಲ್ಲಿ ಅವ್ರದ್ದೊಂದು ಸೀಲ್ ಬಿದ್ದೇ ಬೀಳುತ್ತೆ. ಯಾಕಂದರೆ ಹೊಯ್ಸಳದಲ್ಲೊಂದು ಫ್ಲೇವರ್ ಇತ್ತು, ಇದರಲ್ಲೊಂದು ಫ್ಲೇವರು, ಅದೆಲ್ಲ ಕೂಡಿಕೊಂಡು ಒಂದು ಒಳ್ಳೆಯ ಸಿನಿಮಾ, ಒಂದು ಕಮರ್ಷಿಯಲ್ ಸಿನಿಮಾ. ಒಬ್ಬ ಹೊಸ ಹೀರೋಗೆ ಚಂದನವನಕ್ಕೆ ಎಂಟ್ರಿ ಹೇಗೆ ಒಂದು ಬ್ಯಾಂಗಾಗಿ ಕೊಡಬೇಕು ಅದೆಲ್ಲ ಇದೆ ಸಿನಿಮಾದಲ್ಲಿ. ಸೊ ನಾನು ಈ ಸಿನಿಮಾಗೆ ವೆಯ್ಟ್ ಮಾಡ್ತೀನಿ. ಅಂದರೆ ಈ ಥರದ್ದೊಂದು ಸಿನಿಮಾ, ಈ ಜಾನರ್ ಸಿನಿಮಾಗೆ ಮ್ಯೂಸಿಕ್ ಮಾಡೋದಕ್ಕೆ ನಾನು ಕಾಯ್ತಾ ಇದ್ದೆ. ಸೊ ಥ್ಯಾಂಕ್ ಯು ಎಲ್ಲ ನನಗೆ ಅವಕಾಶ ಮಾಡಿಕೊಡಿದ್ದು ವಿಜಯ್ ಸರ್ ಆಗಲಿ, ಹೇಮಂತ್ ಅವರಾಗಲಿ, ಫುಲ್ ಟೆಕ್ನಿಕಲ್ ಕ್ರೂ, ಎಲ್ಲ ಆ್ಯಕ್ಟರ್ಸು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಇದರಲ್ಲೂ ಮೆಲೋಡಿ ಹಾಡು ಇರುತ್ತಾ ಸರ್? ಇದ್ದೇ ಇರುತ್ತೆ ಮೇಡಮ್. ಮೆಲೋಡಿ ನನ್ನ ಪ್ರಕಾರ ಏನಂದರೆ ಮೆಲೋಡಿ ಈಸ್ ಆಲ್ವೇಸ್ ದ ಕಿಂಗ್. ಅದು ನಾವು ಏನೇ ಡಾಮ್ ಡಿಮಿಲ್ ಏನೇ ಮಾಡಿದ್ರು ಕೊನೆಗೆ ಒಂದು ಮೆಲೋಡಿ ಇರಲೇಬೇಕಾದ್ರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.